ವೆಲ್ಕಮ್ ಟು ನವೀನ್ ಟ್ಯೂಟೋರಿಯಲ್ ಆಫ್ ಕಾಮರ್ಸ್. ನಾನು ನಿಮ್ಮ ನವೀನ್ ಎಸ್ ಎಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಅಕೌಂಟೆನ್ಸಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ 2021-22ನೇ ಸಾಲಿಗೆ ಸಂಬಂಧಪಟ್ಟ ಹಾಗೆ ಮಿಡ್ ಟರ್ಮ್ ಎಕ್ಸಾಮ್, ಈ ಎಕ್ಸಾಮ್ಗೆ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ಬೋದು, ಅದರಲ್ಲೂ 1 ಮಾರ್ಕ್ಸ್ ಸೆಕ್ಷನ್ ಎನಲ್ಲಿ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ, ಸೆಕ್ಷನ್ ಬಿನಲ್ಲಿ 2 ಮಾರ್ಕ್ಸ್ಗೆ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾರೆ, ಸೆಕ್ಷನ್ ಸಿ ಅಂತ ಹೇಳಿದರೆ 6 ಮಾರ್ಕ್ಸ್ಗೆ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ಬೋದು, ಸೆಕ್ಷನ್ ಡಿ 12 ಮಾರ್ಕ್ಸ್ಗೆ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ಬೋದು, ಸೆಕ್ಷನ್ ಇ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನಲ್ಲಿ ಯಾವ ಕ್ವಶನ್ನ ಕೇಳಬಹುದು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನೋಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ನವೀನ್ ಟ್ಯೂಟೋರಿಯಲ್ ಆಫ್ ಕಾಮರ್ಸ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ನವೀನ್ ಟ್ಯೂಟೋರಿಯಲ್ ಆಫ್ ಕಾಮರ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಒತ್ತೋದ್ರ ಜೊತೆ ನೋಟಿಫಿಕೇಷನ್ನ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಆರಂಭ ಮಾಡ್ತಾ ಹೋಗೋಣ. 2021-22ನೇ ಸಾಲಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಎಕ್ಸಾಮ್ ಅಂತ ಹೇಳಿದ್ರೆ, ಮುಖ್ಯ ಪರೀಕ್ಷೆ ಏನಾದರೂ ನಡೆದಿಲ್ಲ ಅಂತ ಹೇಳಿದ್ರೆ, ಮೇನ್ ಎಕ್ಸಾಮ್ ನಡೆದಿಲ್ಲ ಅಂತ ಹೇಳಿದ್ರೆ, ಸೊ ಮಿಡ್ ಟರ್ಮ್ ಎಕ್ಸಾಮ್ ಏನು ಮಾರ್ಕ್ಸನ್ನು ಗಳಿಸಿರ್ತೀರಿ ಆ ಅಂಕವನ್ನೇ ಪರಿಗಣಿಸ್ಕೆ ತೊಗೊಂಡು ಸೊ ಎಕ್ಸಾಮ್ ರಿಸಲ್ಟನ್ನು ಅನೌನ್ಸ್ ಮಾಡಬೇಕು ಅಂತ ಹೇಳಿ ನಿರ್ಧಾರ ಆಗಿರುತ್ತೆ ಬೋರ್ಡ್ನಲ್ಲಿ. ಅದರ ಪ್ರಕಾರವಾಗಿ 2021-22ಕ್ಕೆ ಸಾಲಿಗೆ ಸಂಬಂಧಪಟ್ಟ ಹಾಗೆ ಸೊ ಸೆಕೆಂಡ್ PUC ಅಕೌಂಟೆನ್ಸಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಯಾವುದೆಲ್ಲ ಸಿಲೆಬಸ್ ಇದೆ ಅಂತ ಹೇಳಿದ್ರೆ, 2ನೇ ಚಾಪ್ಟರ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್, 3rd ಚಾಪ್ಟರ್ ರೀಕಾನ್ಸ್ಟಿಟ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮ್, ಅದರಲ್ಲಿ ಬಂತು ಅಂತ ಹೇಳಿದ್ರೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ನೆಕ್ಸ್ಟ್ 4th ಚಾಪ್ಟರ್ ರೀಕಾನ್ಸ್ಟಿಟ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮ್, ರಿಟೈರ್ಮೆಂಟ್ ಆ್ಯಂಡ್ ಡೆತ್ ಆಫ್ ಎ ಪಾರ್ಟ್ನರ್. ನೆಕ್ಸ್ಟ್ 5th ಚಾಪ್ಟರ್ ಡಿಸಲ್ಯೂಷನ್ ಆಫ್ ದ ಪಾರ್ಟ್ನರ್ಶಿಪ್ ಫಾರ್ಮ್. ನೆಕ್ಸ್ಟ್ ಪಾರ್ಟ್ ಬಿ ಬುಕ್ ಬಂತು ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಎ ಕಂಪನಿ, ಅನಾಲಿಸಿಸ್ ಆಫ್ ಎ ಫೈನಾನ್ಷಿಯಲ್ ಸ್ಟೇಟ್ಮೆಂಟು. ಸೊ ಇದಿಷ್ಟು ಸಾಮಾನ್ಯವಾಗಿ ಸಿಲೆಬಸ್ ಇರುವಂಥದ್ದು, ಮಿಡ್ ಟರ್ಮ್ ಎಕ್ಸಾಮ್ಗೆ ಸಂಬಂಧಪಟ್ಟಾಗಿರುವಂಥ ಸಿಲೆಬಸ್ಸು. ಇಲ್ಲಿ ಒಂದು ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಅನ್ನೋದಕ್ಕೋಸ್ಕರ ಮಾಡೆಲ್ ಪೇಪರ್ನ ಈಗ ಆಲ್ರೆಡಿ 2 ಮಾಡೆಲ್ ಪೇಪರನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಸೊ ಇಲ್ಲಿ ನೋಡ್ತು ಅಂತ ಹೇಳಿದ್ರೆ ಸೆಕ್ಷನ್ ಇನಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರನೇ ನೋಡ್ತು ಅಂತ ಹೇಳಿದ್ರೆ, ಸೊ ಬ್ಲೂ ಪ್ರಿಂಟ್ ಪ್ರಕಾರನೇ ಎಲ್ಲ ಕ್ವಶನ್ಸ್ ಬರುತ್ತೆ ಅಂತಲೂ ಹೇಳಲಿಕ್ಕಾಗಲ್ಲ ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿನಲ್ಲಿ. ಏಕೆ ಅಂತ ಹೇಳಿದ್ರೆ ಸ್ವಲ್ಪ ಸಫಲ್ ಆಗೋದ್ರಿಂದ ಸೊ 1 ಮಾರ್ಕ್ಸ್ಗೂ ಎಲ್ಲ ಚಾಪ್ಟರ್ನಲ್ಲೂ ಕೇಳಬಹುದು, 2 ಮಾರ್ಕ್ಸ್ಗೂ ಎಲ್ಲ ಚಾಪ್ಟ್ರಲ್ಲೂ ಕೇಳಬಹುದು, 6 ಮಾರ್ಕ್ಸ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಚಾಪ್ಟ್ರಲ್ಲೂ ಕೇಳ್ಬೋದು ಅಂತೇಳಿ 6 ಮಾರ್ಕ್ಸ್ಗೆ ಸಾಮಾನ್ಯವಾಗಿ ಸೆಕೆಂಡ್ ಚಾಪ್ಟರ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ನಲ್ಲಿ ಕೇಳ್ತಾ ಹೋಗ್ತಾರೆ, ಡೆತ್ ಆಫ್ ಎ ಪಾರ್ಟ್ನರ್ ಕೇಳ್ತಾ ಹೋಗ್ತಾರೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಎ ಕಂಪನಿ ಅಲ್ಲಿ ಕೇಳ್ತಾ ಹೋಗ್ತಾರೆ. ಅದೇ ರೀತಿ 12 ಮಾರ್ಕ್ಸ್ಗೆ 7 ಪ್ರಶ್ನೆನ ಕೇಳಬೇಕು. ಸೊ ಮೇಯ್ನ್ ಆಗಿರೋವಂಥದ್ದು 3rd ಚಾಪ್ಟರ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್, ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್, ನೆಕ್ಸ್ಟ್ ಅನಾಲಿಸಿಸ್ ಆಫ್ ಎ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ಪ್ರಶ್ನೆಯನ್ನು ಕೇಳ್ಬಹುದೇನು ಬರುತ್ತೆ. ನೆಕ್ಸ್ಟು ಸೆಕ್ಷನ್ ಎನಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಬಂದಾಗ ಯಾವ ಪ್ರಶ್ನೆಗಳು ಬರ್ತವೆ ಅನ್ನೋದ್ರ ಬಗ್ಗೆ ಒಂದು ಬ್ಲೂ ಪ್ರಿಂಟನ್ನು ನೋಡ್ತಾ ಅಥವಾ ಮಾಡೆಲ್ ಕ್ವಶನ್ ಪೇಪರ್ನ ನೋಡ್ತಾ ಡಿಸ್ಕಷನ್ ಮಾಡೋಣ. ಸೊ ಇಲ್ಲಿ ಮೇಯ್ನಾಗಿ ನೋಡುವಂಥದ್ದು ಸೆಕ್ಷನ್ ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿನಲ್ಲಿ ಅಂದರೆ ಪ್ರತಿ 6 ಚಾಪ್ಟ್ರಿನಿದೆ, 6 ಚಾಪ್ಟ್ರಲ್ಲೂ ನಾವು ಪ್ರಶ್ನೆಯನ್ನು ನಿರೀಕ್ಷೆ ಮಾಡ್ಬೋದು. ಈ ಎಕ್ಸಾಮ್ಗೆ ಪರ್ಟಿಕ್ಯುಲರ್ ಈ ಎಕ್ಸಾಮ್ಗೆ 6 ಚಾಪ್ಟ್ರಿಂದನೂ ಏನು ಡಿಪಾರ್ಟ್ಮೆಂಟಿಗೆ ಏನು ಕ್ವಶನ್ ಬ್ಯಾಂಕ್ ಬಿಟ್ಟಿದೆ ಅದರಲ್ಲಿ ನೀವು ಸ್ಟಡಿ ಮಾಡಿದ್ರೆ ಬೆಟರು. 1 ಮಾರ್ಕ್ಸ್ ಪ್ಲಸ್ 2 ಮಾರ್ಕ್ಸ್. ಸೊ ಅದ್ರ ಜೊತೆಗೆ 6 ಮಾರ್ಕ್ಸ್ ಬಂತು ಅಂತ ಹೇಳಿದ್ರೆ ಮೇಯ್ನಾಗಿ ನಮಗೆ ಸ್ಕೋರಿಂಗ್ ಆಗೋವಂಥದ್ದು 6 ಮಾರ್ಕ್ಸ್ಗೆ. ಓಕೆ, 6 ಮಾರ್ಕ್ಸಲ್ಲಿ ಬಂತು ಅಂತ ಹೇಳಿದ್ರೆ ಸೊ ಯಾವ ರೈಸ್ ಮಾಡ್ಬೋದು, ಒಂದು ಸೆಕೆಂಡ್ ಚಾಪ್ಟರ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ನಲ್ಲಿ ಸೊ ಫಸ್ಟ್ ಒನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು, ಸೆಕೆಂಡ್ ಒನ್ನು ಪ್ರಾಡಕ್ಟ್ ಮೆಥಡ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ನ ಕ್ಯಾಲ್ಕುಲೇಟ್ ಮಾಡಿ ಕೆರಕಿರ್ದು ಪ್ರಾಡಕ್ಟ್ ಮೆಥಡು. ಸೊ ಇನ್ ಕೇಸ್ ಇದನ್ನು ಕೇಳಿಲ್ಲ ಅಂತ ಹೇಳಿದ್ರೆ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು, ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂಡರ್ ದ ಪ್ರಾಡಕ್ಟ್ ಮೆಥಡ್ ಕೇಳಿಲ್ಲ ಅಂತ ಹೇಳಿದ್ರೆ ಇದೇ ಚಾಪ್ಟರ್ನಲ್ಲಿ ಅವರೇಜ್ ಪೀರಿಯಡ್ ಮೆಥಡು, ಅದರ ಜೊತೆಗೆ ಗ್ಯಾರಂಟಿಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಕೇಳುವಂಥ ಸಾಧ್ಯತೆ ಇದೆ. ಇವೆರಡು. ನೆಕ್ಸ್ಟ್ ಅದಾದ ಮೇಲೆ ಸೊ 3rd ಚಾಪ್ಟರ್ಗೆ 6 ಮಾರ್ಕ್ಸ್ಗೆ ಯಾವ ರೀತಿ ಕೇಳ್ಬೋದು, ಏನು ಕೇಳ್ಬೋದು ಅಂತ ಹೇಳಿದ್ರೆ ಒಂದು ಸ್ಯಾಕ್ರಿಫೈ ರೇಷಿಯೋ ಕೇಳ್ಬೋದು, ಒಂದು ಸ್ಯಾಕ್ರಿಫೈ ರೇಷಿಯೋ.
ಸ್ಯಾಕ್ರಿಫೈ ರೇಷಿಯೋ ಕೇಳಿಲ್ಲ ಅಂತ ಬಂದಾಗ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೇಳ್ಬೋದು. ಚಾಪ್ಟರ್ 3 ರೀಕಾನ್ಸ್ಟಿಟ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಬಂತು ಅಂತ ಹೇಳಿದ್ರೆ ಅದರಲ್ಲಿ 6 ಮಾರ್ಕ್ಸ್ ಒಂದು ಕ್ವಶನ್ ರೈಸ್ ಆಗುವಂಥ ಚಾನ್ಸಸ್ ಇದೆ. ಸೊ ಒಂದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಥವಾ ಸ್ಯಾಕ್ರಿಫೈ ರೇಷಿಯೋ. ಸೊ ಇದು ಪಾಸಿಬಿಲಿಟಿ ಇರುವಂಥ ಪ್ರಶ್ನೆ ಚಾಪ್ಟರ್ 3ನಲ್ಲಿ. ನೆಕ್ಸ್ಟ್ ಚಾಪ್ಟರ್ 4 ಬಂತು ಅಂತ ಹೇಳಿದ್ರೆ, ಸೊ ಚಾಪ್ಟರ್ 4 ಯಾವುದು? ರೀಕಾನ್ಸ್ಟಿಟ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮ್, ಅದರಲ್ಲಿ ರಿಟೈರ್ಮೆಂಟ್ ಆರ್ ಡೆತ್ ಆಫ್ ಎ ಪಾರ್ಟ್ನರ್. ಸೊ ರಿಟೈರ್ಮೆಂಟು ಬಂತು ಅಂತ ಹೇಳಿದ್ರೆ ಒಂದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್, 2 ಡೆತ್ ಆಫ್ ಎ ಪಾರ್ಟ್ನರ್. ಅದರ ಜೊತೆಗೆ ಇದೇ ಚಾಪ್ಟರ್ನಲ್ಲಿ ಗೇನ್ ರೇಷಿಯೋ ಅಂತ ಹೇಳಿ ಸೊ ಇನ್ನೊಂದು ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇದೆ. ಸೊ ಒಟ್ಟಾರೆಯಾಗಿ 6 ಮಾರ್ಕ್ಸ್ಗೆ ರೀಕಾನ್ಸ್ಟಿಟ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮ್, ರಿಟೈರ್ಮೆಂಟು ಬಂತು ಅಂತ ಹೇಳಿದ್ರೆ ಒಂದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, 2 ಗೇನ್ ರೇಷಿಯೋ, 3 ಡೆತ್ ಆಫ್ ಎ ಪಾರ್ಟ್ನರ್. ಸೊ ಇಲ್ಲಿ ನಾವು ಡೆತ್ ಆಫ್ ಎ ಪಾರ್ಟ್ನರ್ ಕ್ವಶನ್ಸನ್ನು 100% ಎಕ್ಸ್ಪೆಕ್ಟ್ ಮಾಡಲೇಬಹುದು, ಪಕ್ಕ ಬಂದೇ ಬರುತ್ತೆ, ಅದರಲ್ಲಿ ಯಾವುದೂ ಚೇಂಜಸ್ ಇಲ್ಲ. ಅಲ್ಲಿ ಆಲ್ಟರ್ನೇಟಿವ್ ಬರ್ಬೋದು, ಗೇನ್ ರೇಷಿಯೋ ಕೇಳಿದ್ರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೇಳ್ದೇ ಇರ್ಬೋದು, ಅಥವಾ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೇಳಿದ್ರೆ ಗೇನ್ ರೇಷಿಯೋ ಕೇಳ್ದೇ ಇರ್ಬೋದು. ಆದರೆ ಡೆತ್ ಆಫ್ ಎ ಪಾರ್ಟ್ನರ್ 100% ಬರುವಂಥ ಪ್ರಶ್ನೆ. ನೆಕ್ಸ್ಟು ಪಾರ್ಟ್ ಬಿಗೆ ಬಂತು ಅಂತ ಹೇಳಿದ್ರೆ, ಸೊ ಇಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಎ ಕಂಪನಿ. ಸೊ ಈ ಚಾಪ್ಟರ್ನಲ್ಲಿ ನಮಗೆ ಪ್ರಿಪ್ರೇಷನ್ ಆಫ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಸೊ ಶೆಡ್ಯೂಲ್ 3 ಕಂಪನಿ ಆ್ಯಕ್ಟ್ 2013. ಸೊ ಈ ರೀತಿಯೇ ಇರುತ್ತೆ ಪ್ರಶ್ನೆ. ಯಾವ ರೀತಿ ಕೇಳ್ಬೋದು? ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಂಡೆಡ್ 31st March 2021 ಆ್ಯಸ್ ಪರ್ ಶೆಡ್ಯೂಲ್ 3 ಆಫ್ ಕಂಪನಿ ಆ್ಯಕ್ಟ್ 2013. ಸೊ ಪ್ರಶ್ನೆ ಇದೇ ರೀತಿ ನಿಮ್ಗೆ ಕೇಳ್ತಾ ಹೋಗ್ತಾರೆ. ಓಕೆ, ಕಂಪನಿ ಆ್ಯಕ್ಟ್ 2013. ಓಕೆ, ಅದನ್ನು ನೀವು ಅಬ್ಸರ್ವ್ ಮಾಡ್ಕೋಬೋದು. ಶೆಡ್ಯೂಲ್ 3 ಆಫ್ ಕಂಪನಿ ಆ್ಯಕ್ಟ್ 2013 ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಸಂಬಂಧಪಟ್ಟ ಹಾಗೆ. ಸೊ ಇಲ್ಲಿ ಸೆಕ್ಷನ್ ಸಿನಲ್ಲಿ ಕೇಳಲಿಕ್ಕೆ ಬೇರೆ ಆಲ್ಟರ್ನೇಟಿವ್ ಚಾಪ್ಟರ್ ಇಲ್ಲದೇ ಇರೋದ್ರಿಂದ ಸೊ ಇದೇ ಚಾಪ್ಟರ್ನಲ್ಲಿ ಇನ್ನೊಂದು ಕ್ವಶನ್ ರೈಸ್ ಮಾಡುವ ಸಾಧ್ಯತೆ ಹೆಚ್ಚಿದೆ. ಏನಕ್ಕೆ ಅಂತ ಹೇಳಿದ್ರೆ ಆ್ಯಸ್ ಪರ್ ಬ್ಲೂ ಪ್ರಿಂಟು ನಾನು ನೋಡ್ತು ಅಂತ ಹೇಳಿದ್ರೆ 6 ಮಾರ್ಕ್ಸ್ಗೆ ನಾವು ರಿಟೈರ್ಮೆಂಟಲ್ಲೂ ಕೇಳ್ತೀವಿ, ಅಡ್ಮಿಷನ್ ಆಫ್ ಎ ಪಾರ್ಟ್ನರಲ್ಲೂ ಕೇಳ್ತೀವಿ. ಹಾಗಾಗಿ ಇನ್ನೊಂದು ಪ್ರಶ್ನೆಯನ್ನು ಇದೇ ಚಾಪ್ಟರ್ನಲ್ಲಿ ಕೇಳುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಸೊ ಯಾವುದನ್ನು ಕೇಳ್ಬೋದು, ಯಾವ್ದು ನಿರೀಕ್ಷೆ ಮಾಡ್ಬೋದು? ಸೊ ಇದೇ ಚಾಪ್ಟರ್ನಲ್ಲಿ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಿ ಅಂತ ಹೇಳಿ ಕೇಳಬಹುದು. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಹ್ಯಾಸ್ ಆನ್ 31st March 2021 ಹ್ಯಾಸ್ ಪರ್ ಶೆಡ್ಯೂಲ್ 3 ಆಫ್ ಕಂಪನಿ ಆ್ಯಕ್ಟ್ 2013. ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಕೇಳೋಕ್ಕೆ ಹೇಳ್ಬೋದು, 2 ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಿ ಅಂತ ಹೇಳಿ ಕೇಳ್ಬೋದು. ಸೊ ಇದಿಷ್ಟು 6 ಮಾರ್ಕ್ಸ್ಗೆ ಕೇಳುವಂಥ ಪ್ರಶ್ನೆಗಳು ಮೇ ಬಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಒಂದ್ಸಲಿ ನೋಡ್ತು ಅಂತ ಹೇಳಿದ್ರೆ ಗ್ಲಾನ್ಸ್ ಮಾಡ್ಕೊಬಿಡಿ. ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು ಸೆಕೆಂಡ್ ಚಾಪ್ಟರ್, ಪ್ರಾಡಕ್ಟ್ ಮೆಥಡು ಸೆಕೆಂಡ್ ಚಾಪ್ಟರ್, ಪ್ರಾಫಿಟ್ ಆ್ಯಂಡ್ ಲಾಸ್ ಗ್ಯಾರಂಟಿಡ್ ಮೆಥಡು ಸೆಕೆಂಡ್ ಚಾಪ್ಟರ್, ಅವರೇಜ್ ಪೀರಿಯಡ್ ಮೆಥಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅವರೇಜ್ ಪೀರಿಯಡ್ ಮೆಥಡ್. ಇದಿಷ್ಟು ಸಾಮಾನ್ಯವಾಗಿ ಸೆಕೆಂಡ್ ಚಾಪ್ಟರ್ನಲ್ಲಿ ಕೇಳುವಂಥ ಪ್ರಶ್ನೆಗಳು, ಸಾಧ್ಯತೆ ಇರುವಂಥ ಪ್ರಶ್ನೆಗಳು. ನೆಕ್ಸ್ಟು ಅದೇ ರೀತಿ ಥರ್ಡ್ ಚಾಪ್ಟರ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರಲ್ಲಿ ಯಾವ್ದು ಕೇಳುವಂಥ ಚಾನ್ಸಸ್ ಇದೆ? ಒಂದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, 2 ಸ್ಯಾಕ್ರಿಫೈ ರೇಷಿಯೋ. ಯಾವುದಾದ್ರೂ ಕೇಳ್ಬೋದು ಅಥವಾ ಎರಡನ್ನೂ ಕೇಳ್ಬೋದು. ನೆಕ್ಸ್ಟು ಫೋರ್ತ್ ಚಾಪ್ಟರ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ಶಿಪ್. ಇದರೊಳಗಡೆ ಬಂತು ಅಂತ ಹೇಳಿದ್ರೆ ಒಂದು ಗೇನ್ ರೇಷಿಯೋ ಕೇಳ್ಬೋದು. ಗೇನ್ ರೇಷಿಯೋ ಕೇಳಿಲ್ಲ ಅಂತ ಹೇಳಿದ್ರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಟ್ ದ ಟೈಮ್ ಆಫ್ ರಿಟೈರ್ಮೆಂಟ್. ಸೊ ಈ ಪ್ರಶ್ನೆಯನ್ನು ಕೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಎರಡನ್ನೂ ಕೇಳ್ಬೋದು, ಸಾಧ್ಯತೆ ಇದೆ. ನೆಕ್ಸ್ಟು ಡೆತ್ ಆಫ್ ಎ ಪಾರ್ಟ್ನರ್ ಬಂತು ಅಂತ ಹೇಳಿದ್ರೆ ಸೊ ಡೆತ್ ಆಫ್ ಎ ಪಾರ್ಟ್ನರಲ್ಲಿ ಪಕ್ಕ
ಸೊ 100%ಗೆ ಒಂದು ಎಕ್ಸಿಕ್ಯೂಟರ್ ಅಕೌಂಟ್ ಅಥವಾ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇದೆ. ನೆಕ್ಸ್ಟು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಬಂತು ಅಂತ ಹೇಳಿದ್ರೆ ಅದರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು, 2 ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಇದಿಷ್ಟು ಸೆಕ್ಷನ್ ಸಿನಲ್ಲಿ 6 ಮಾರ್ಕ್ಸ್ಗೆ ಕೇಳುವಂಥ ಪ್ರಶ್ನೆಗಳು. ಸೊ ಇವೇ ಇರೋವಂಥದ್ದು, ಇದು ಬಿಟ್ಟು ಬೇರೆ ಪ್ರಶ್ನೆ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದ್ರ ಮೇಲೆ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಆರಾಮಾಗಿ ಮಾರ್ಕ್ಸನ್ನು ಗಳಿಸ್ಬೋದು. ಸೊ ಇಲ್ಲಿ ನೀವು ಮೇನಾಗಿ ಫೋಕಸ್ ಮಾಡಬೇಕಿರೋದು 1 ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು, 2 ಪ್ರಾಡಕ್ಟ್ ಮೆಥಡು, ನೆಕ್ಸ್ಟು ಗೇನ್ ರೇಷಿಯೋ, ಸ್ಯಾಕ್ರಿಫೈ ರೇಷಿಯೋ, ನೆಕ್ಸ್ಟು ಎಕ್ಸಿಕ್ಯೂಟರ್ ಅಕೌಂಟು, ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ನೆಕ್ಸ್ಟ್ ಅದಾದಮೇಲೆ ಬ್ಯಾಲೆನ್ಸ್ ಶೀಟು. ಸೊ ಇದರಲ್ಲಿ 7 ಪ್ರಶ್ನೆ ಬರ್ಬೋದು. 7ರಲ್ಲಿ ನೀವು ಏನು ಮಾಡಬೇಕಾಗತ್ತೆ, 4 ಅಟೆಂಡ್ ಮಾಡಬೇಕಾಗತ್ತೆ. ನೆಕ್ಸ್ಟು 12 ಮಾರ್ಕ್ಸ್ ನೋಡ್ತು ಅಂತ ಹೇಳಿದ್ರೆ, ಸೊ 12 ಮಾರ್ಕ್ಸ್ಗೆ ಕೇಳುವಂಥ ಪ್ರಶ್ನೆಗಳು ಎಲ್ಲಿಂದ ಕೇಳ್ಬೋದು? ಒಂದು ರೀಕಾನ್ಸ್ಟಿಟ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮ್, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಒಂದು ಅಡ್ಮಿಷನ್ ಆಫ್ ಎ ಪಾರ್ಟ್ನರಲ್ಲಿ ಕೇಳ್ಬೋದು. ಇಲ್ಲಿ ನಮಗೆ 2 ರೀತಿ ಪ್ರಶ್ನೆ ರೈಸ್ ಮಾಡ್ತಾರೆ. ಒಂದು ನ್ಯೂ ರೇಷಿಯೋ ಪ್ರಶ್ನೆಯೇ ಕೇಳಿರ್ತಾರೆ, ಪ್ರಶ್ನೆಯಲ್ಲೇ ನ್ಯೂ ರೇಷಿಯೋನ ಕೊಟ್ಟು ಕೇಳ್ಬೋದು. ಇನ್ನೊಂದು ವಿತೌಟ್ ನ್ಯೂ ರೇಷಿಯೋ, ಅಂದರೆ ಕ್ಯಾಪಿಟಲ್ ಅಮೌಂಟನ್ನು ಕ್ಯಾಶನ್ನ ಜೊತೆ ಅಡ್ಜಸ್ಟ್ ಮಾಡಿ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇದೆ. ಇಲ್ಲ ಅಂತ ಹೇಳಿದ್ರೆ ವಿತೌಟ್ ಕೇಳುವಂಥ ಸಾಧ್ಯತೆ ಅಂತ ಹೇಳಿದ್ರೆ ಯಾವುದೇ ರೇಷಿಯೋನ ಕೊಡ್ದ ಹಾಗೆ, ಅಡ್ಜಸ್ಟ್ಮೆಂಟಲ್ಲಿ ಯಾವುದೇ ರೇಷಿಯೋ ಕೊಡ್ದ ಹಾಗೆ ಒಂದು ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇದೆ. ಅಂದರೆ ಸೊ ಎರಡನ್ನೂ ಕೇಳಬಹುದು. ಇಲ್ಲ ಅಂತ ಹೇಳಿದ್ರೆ ಈಗ 12 ಮಾರ್ಕ್ಸ್ಗೆ 7 ಪ್ರಶ್ನೆಯನ್ನು ಕೇಳಬೇಕು. ಆದರೆ 7 ಪ್ರಶ್ನೆ ಇಲ್ಲಿ ನಮ್ಮಲ್ಲಿ ಇಲ್ಲ. ಇವಾಗ ಪ್ರೆಸೆಂಟ್ಲಿ ಹೋಲ್ ಸಿಲೆಬಸ್ 100% ಸಿಲೆಬಸ್ ಆದರೆ 7 ಪ್ರಶ್ನೆಗಳು ಸಿಗ್ತವೆ. ಆದರೆ ಈ ಕೊಟ್ಟಿರುವಂಥ ಮಿಡ್ ಟರ್ಮ್ ಎಕ್ಸಾಮಿಗೆ ಕೊಟ್ಟಿರುವಂಥ ಸಿಲೆಬಸ್ ಪ್ರಕಾರ ಸೊ ನಮಗೆ ಯಾವ ಚಾಪ್ಟರ್ ಸಿಗ್ತಾ ಹೋಗುತ್ತೆ, ಒಂದು ಅಡ್ಮಿಷನ್ ಆಫ್ ಎ ಪಾರ್ಟ್ನರು, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರು, ರೆಸೊಲ್ಯೂಷನ್ ಆಫ್ ಎ ಪಾರ್ಟ್ನರು, ಫೈನಾನ್ಷಿಯಲ್ಸ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟು. ಸೊ ಈ ಚಾಪ್ಟರ್ನಲ್ಲಿ ನಾವು 12 ಮಾರ್ಕ್ಸ್ಗೆ ನಾವು ಪ್ರಶ್ನೆಯನ್ನು ರೈಸ್ ಮಾಡಬೇಕು. ಹಾಗಾಗಿ ಈ ಚಾಪ್ಟರ್ನಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಒಂದು ಕ್ವಶನಲ್ಲೇ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಕೊಟ್ಟು ಸೊ ಕ್ಯಾಶನ್ನು ಕ್ಯಾಪಿಟಲ್ ಜೊತೆ ಅಡ್ಜಸ್ಟ್ ಮಾಡಿ ಅಂತ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಇಲ್ಲ ಡೈರೆಕ್ಟಾಗಿ ಜಸ್ಟ್ ಓಲ್ಡ್ ರೇಷಿಯೋನ ಕೊಟ್ಟು ಸೊ ಆ ಅಡ್ಜಸ್ಟ್ಮೆಂಟನ್ನು ಕೊಡ್ದ ಹಾಗೆ ಪ್ರಶ್ನೆನ ರೈಸ್ ಮಾಡ್ಬೋದು. ಅಥವಾ 2 ಪ್ರಶ್ನೆಯನ್ನು ಕೇಳ್ಬೋದು. ಇಲ್ಲ ಒಂದು ಕೇಳ್ಬೋದು, ಇಲ್ಲ ಅಂತ ಹೇಳಿದ್ರೆ 2 ಪ್ರಶ್ನೆಯನ್ನು ಕೇಳಬಹುದು, ಸಾಧ್ಯತೆ ಇದೆ. ನೆಕ್ಸ್ಟು ರಿಟೈರ್ಮೆಂಟಿಗೆ ಬಂತು ಅಂತ ಹೇಳಿದ್ರೆ, ಓಕೆ, ಸೊ ರಿಟೈರ್ಮೆಂಟಲ್ಲೂ ಸಹ ಇಲ್ಲಿ 2 ರೀತಿ ಪ್ರಶ್ನೆನ ಕೇಳ್ತಾ ಹೋಗ್ತಾರೆ. ಒಂದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಪ್ರಶ್ನೆಯನ್ನೆಲ್ಲೇ ಕೊಟ್ಟು ಸೊ ಪ್ರಶ್ನೆಯನ್ನು ರೈಸ್ ಮಾಡಬಹುದು. ಅಥವಾ ವಿತೌಟ್ ನ್ಯೂ ರೇಷಿಯೋ ಅಂತ ಹೇಳಿದ್ರೆ ಗೇನ್ ರೇಷಿಯೋನ ಕೊಡ್ದ ಹಾಗೆಯೇ ಪ್ರಶ್ನೆಯನ್ನು ಕೇಳ್ಬೋದು, ಸಾಧ್ಯತೆ ಇದೆ. ಅಥವಾ 2 ಪ್ರಶ್ನೆನೂ ಕೇಳ್ಬೋದು. ಒಟ್ಟಾರೆಯಾಗಿ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ಶಿಪ್ಪಲ್ಲಿ 12 ಮಾರ್ಕ್ಸ್ ಒಂದು ಕ್ವಶನ್ನು ರೈಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್. ಸೊ ಇಲ್ಲೊಂದು ಪ್ರಶ್ನೆನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಪಕ್ಕ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಸೊ ಡಿಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ಪಲ್ಲಿ ನೀವು ಈಸಿಯಾಗಿ 12 ಮಾರ್ಕ್ಸನ್ನು ಈಸಿಯಾಗಿ ಗಳಿಸ್ಬೋದು. ಜಸ್ಟ್ ಅದು ಪ್ಯಾಟ್ರನ್ ಇದೆ, ಆ ಪ್ಯಾಟ್ರನ್ ಪ್ರಕಾರ ಸಿಂಪಲಾಗಿ ಅಪ್ಲೈ ಮಾಡ್ಕೊಂಡೋಯ್ತು ಅಂತ ಹೇಳಿದ್ರೆ ಸೊ ಏನಿಲ್ಲ 12 ಮಾರ್ಕ್ಸನ್ನು ಗಳಿಸ್ಬೋದು. ಹಾಗಾಗಿ ರೆಸೊಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಒಂದು ಪ್ರಶ್ನೆ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಸೊ ಅನಾಲಿಸಿಸ್ ಆಫ್ ಎ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಈ ಚಾಪ್ಟರ್ನಲ್ಲಿ ನಮಗೆ 2 ಪ್ರಶ್ನೆ ಬರ್ತಾ ಹೋಗ್ತವೆ. ಒಂದು ಕಂಪ್ಯಾರಿಟಿವ್, ಇನ್ನೊಂದು ಕಾಮನ್ ಸೈಜ್. ಅದು ಬ್ಯಾಲೆನ್ಸ್ ಶೀಟನ್ನಾದರೂ ಪ್ರಿಪೇರ್ ಮಾಡಿ ಅಂತ ಹೇಳ್ಬೋದು, ಅಥವಾ ಕಾಮನ್ ಸೈಜ್ ಬಂತು ಅಂತ ಹೇಳಿದ್ರೆ ಅಲ್ಲೂ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಿ ಅಂತ ಹೇಳ್ಬೋದು. 2ನೇ ಚಾನ್ಸ್ ಇರೋದು ಅದರಲ್ಲೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಇರೋದ್ರಿಂದ ಸೊ ಇಲ್ಲಿ ನಾವು 2 ಪ್ರಶ್ನೆನ ಪಕ್ಕ ನಿರೀಕ್ಷೆ ಮಾಡ್ಬೋದು. ಅಂದರೆ ಕಾಮನ್ ಸೈಜಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಅಂತ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಿ ಅಂತ ಹೇಳ್ಬೋದು. 2ನೇ ಚಾನ್ಸ್ ಇರೋವಂಥದ್ದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟು. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟಲ್ಲಿ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಿ ಅಂತ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ಬೋದು. ಅಂದರೆ
ಇಲ್ಲಿ 12 ಮಾರ್ಕ್ಸ್ಗೆ ಇರೋವಂಥವು ಕೇಳ್ಬೋದಂಥ ಸಾಧ್ಯತೆ ಇರುವಂಥದ್ದು 4 ಪ್ರಶ್ನೆಗಳು ಇರೋದ್ರಿಂದ ಸೊ ಇಲ್ಲಿ ನಾವು 2 ಪ್ರಶ್ನೆಯನ್ನು ಎಕ್ಸಾಮ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ಕಂಪ್ಯಾರಿಟಿವ್ ಕೇಳಿದ್ರೆ ಇನ್ನೊಂದು ಕಾಮನ್ ಸೈಜ್ ಕೇಳ್ತಾರೆ. ಕಾಮನ್ ಸೈಜಲ್ಲಿ ಏನಾದರೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೇಳ್ದ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್ಗೆ ಕಂಪ್ಯಾರಿಟಿವ್ ಕೇಳ್ಬೋದು. ಬ್ಯಾಲೆನ್ಸ್ ಶೀಟ್ ಕಂಪ್ಯಾರಿಟಿವ್ ಕೇಳ್ತು ಅಂತ ಹೇಳಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಕಾಮನ್ ಸೈಜನ್ನು ಕೇಳ್ಬೋದು. ಹಾಗಾಗಿ ಎರಡೂ ಸೆಕ್ಷನ್ನು ಭಾಳ ಈಸಿ ಇರೋದ್ರಿಂದ ನಾವು ಆರಾಮಾಗಿ 12ಕ್ಕೆ 12 ತಗೊಳ್ಬೋದು. ನೆಕ್ಸ್ಟು ಸೆಕ್ಷನ್ ಇನಲ್ಲಿ ಬಂತು ಅಂತ ಹೇಳಿದ್ರೆ ಸೊ ಇಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ಗಳು. ಸೊ 2 ಪ್ರಶ್ನೆ ನಾವು ಅಟೆಂಡ್ ಮಾಡಬೇಕಾಗತ್ತೆ. ಸೊ ಒಂದು, ಹೌ ಡು ಯು ಟ್ರೀಟ್ ದ ಫಾಲೋಯಿಂಗ್ ಅಬ್ಸೆನ್ಸ್ ಆಫ್ ದ ಪಾರ್ಟ್ನರ್ಶಿಪ್ ಡೀಡ್, ಅಂದರೆ ಸೆಕೆಂಡ್ ಚಾಪ್ಟರ್ನಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಅಥವಾ ಅದು ಕೇಳಿಲ್ಲ ಅಂತ ಹೇಳಿದ್ರೆ ರೈಟ್ 2 ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಅಂಡರ್ ದ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ವಿತ್ 5 ಇಮೇಜಿನರಿ ಫಿಗರ್ಸ್, ಈ ಪ್ರಶ್ನೆನ ಕೇಳ್ಬೋದು ಸೆಕೆಂಡ್ ಚಾಪ್ಟರ್ನಲ್ಲಿ. ಅಥವಾ ಅದು ಕೇಳಿಲ್ಲ ಅಂತ ಹೇಳಿದ್ರೆ ರೈಟ್ 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡರ್ ದ ಫ್ಲಕ್ಚುಯೇಟ್ ಕ್ಯಾಪಿಟಲ್ ಸಿಸ್ಟಮ್ ವಿತ್ 5 ಇಮೇಜರಿ ಫಿಗರ್ಸ್, ಈ ಪ್ರಶ್ನೆನ ಕೇಳ್ಬೋದು. ಸೊ ಇದನ್ನು ಕೇಳಿಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ಚಾಪ್ಟರ್ನಲ್ಲೇ ರೈಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆಫ್ ಎ ಫರ್ಮ್ ವಿತ್ 5 ಇಮೇಜಿನರಿ ಫಿಗರ್ಸ್. ಸೊ ಇದರಲ್ಲಿ ನನ್ನ ಪ್ರಕಾರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಶ್ನೆ ಅಂತ ಹೇಳಿದ್ರೆ ಸೊ ರೈಟ್ 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡರ್ ದ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್, ಅಥವಾ ರೈಟ್ 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡರ್ ದ ಫ್ಲಕ್ಚುಯೇಟ್ ಕ್ಯಾಪಿಟಲ್ ಸಿಸ್ಟಮ್. ಸೊ ಈ ಪ್ರಶ್ನೆಯನ್ನು ಜಾಸ್ತಿ ಕೇಳುವಂಥ ಸಾಧ್ಯತೆ ಇದೆ. ಸೊ ಇನ್ನೊಂದು 6 ಮಾರ್ಕ್ಸ್ಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಕೇಳೋದ್ರಿಂದ ಸೆಕ್ಷನ್ ಇನಲ್ಲಿ ಅವಾಯ್ಡ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಇದು ಸಹ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೌ ಡು ಯು ಟ್ರೀಟ್ ಫಾಲೋಯಿಂಗ್ ದ ಅಬ್ಸೆನ್ಸ್ ಆಫ್ ದ ಪಾರ್ಟ್ನರ್ಶಿಪ್ ಡೀಡ್, ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಒಟ್ಟಾರೆಯಾಗಿ ಸೆಕೆಂಡ್ ಚಾಪ್ಟರ್ಲಿ ಇಷ್ಟಿದೆ. ನೆಕ್ಸ್ಟು ಡೆತ್ ಆಫ್ ಎ ಪಾರ್ಟ್ನರು ಬಂತು ಅಂತ ಹೇಳಿ ನೆಕ್ಸ್ಟ್ ಡೆತ್ ಆಫ್ ಎ ಪಾರ್ಟ್ನರಲ್ಲಿ ಕೇಳ್ಬೋದು ಅಂತ ಪ್ರಶ್ನೆ ಇರುವಂಥದ್ದು. ಪ್ರಿಪೇರ್ ಎಕ್ಸಿಕ್ಯೂಟ್ ಅ ಲೋನ್ ಅಕೌಂಟ್ ವಿತ್ ಇಮೇಜರಿ ಫಿಗರ್ ಶೋಯಿಂಗ್ ದ ರೀಪೇಮೆಂಟ್ ಇಂಟು 2 ಆನ್ಯುವಲ್ ಈಕ್ವಲ್ ಇನ್ಸ್ಟಾಲ್ಮೆಂಟ್ ಅಲಾಂಗ್ ವಿತ್ ದ ಇಂಟ್ರೆಸ್ಟ್. ಸೊ ಈ ಪ್ರಶ್ನೆಯನ್ನು ಕೇಳಬಹುದು. ಸೊ ಅದಕ್ಕೆ ನಾವು ಇಷ್ಟು ಆನ್ಸರ್ನ ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ ಅದಾದಮೇಲೆ ಸೊ ರೈಟ್ ದ ಪರ್ಫಾರ್ಮ್ ಆಫ್ ಬ್ಯಾಲೆನ್ಸ್ ಶೀಟ್ ಆಫ್ ಎ ಕಂಪನಿ ವಿತ್ ಮೇನ್ ಹೆಡ್ಸ್ ಓನ್ಲಿ. ಸೊ ಈ ಪ್ರಶ್ನೆಗೆ ನಾವು ಇಮ್ಯಾಜಿನೇಷನ್ ಮಾಡಿಕೊಂಡು ನಾವು ಉತ್ತರವನ್ನು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಎ ಕಂಪನಿ ಇನ್ ವರ್ಟಿಕಲ್ ಫಾರ್ಮ್ ವಿತ್ 5 ಇಮೇಜರಿ ಫಿಗರ್ಸ್ ಆಫ್ 5 ಮೇನ್ ಹೆಡ್ಸ್ ಓನ್ಲಿ. ಸೊ ನಾವೇನು ಮಾಡಬೇಕು, ವರ್ಟಿಕಲ್ ಫಾರ್ಮಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಸೊ ಇಲ್ಲಿ ಮೇನ್ ಹೆಡ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು 5 ಐಟಮ್ನ ತಗೊಂಡು ಹಾಕಿದ್ರೆ ಸಾಕು. ಸೊ ನೆಕ್ಸ್ಟ್ ಇದು ಕೇಳಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಸಾಧ್ಯತೆ ಇರುವಂಥದ್ದು ಪ್ರಿಪೇರ್ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ವಿತ್ 5 ಇಮೇಜರಿ ಫಿಗರ್ಸ್. ಸೊ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಸೊ ನಾವೇನು ಮಾಡಬೇಕು, ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅದಾದಮೇಲೆ 5 ಹೆಡ್ಸನ್ನು ಕೇಳಿರ್ತಾರೆ. ಸೊ 5 ಹೆಡ್ಸಲ್ಲಿ ನಾವೇನು ಮಾಡಬೇಕು, ಶೇರ್ ಹೋಲ್ಡರ್ ಫಂಡ್ಗೆ ಯಾವ್ದು ಬರ್ತಾ ಹೋಗುತ್ತೆ, ನಾನ್ ಕರೆಂಟ್ ಲಯಬಿಲಿಟೀಸ್ ಯಾವ್ದು ಬರ್ತಾ ಹೋಗುತ್ತೆ, ಕರೆಂಟ್ ಲಯಬಿಲಿಟೀಸ್ ಯಾವ್ದು ಬರ್ತಾ ಹೋಗುತ್ತೆ. ಸೊ ಅದೇ ರೀತಿ ನಾನ್ ಕರೆಂಟ್ ಅಸೆಟ್ಟೆಲ್ಲ ಯಾವ ಐಟಮ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಅದೇ ರೀತಿ ಕರೆಂಟ್ ಅಸೆಟ್ನಲ್ಲಿ ಯಾವ ಐಟಮ್ಸ್ಗಳು ಬರ್ತವೆ ಅಂತ ಹೇಳಿ ಬ್ಯಾಲೆನ್ಸ್ ಶೀಟ್ಗೆ ಸಂಬಂಧಪಟ್ಟ ಹಾಗೆ ನಾವೇನು ಮಾಡಬೇಕು, ಸೊ ಒಂದು ಕ್ವಶನ್ ಕೇಳ್ತಾ ಹೋಗ್ತಾರೆ. ಸೊ ಬ್ಯಾಲೆನ್ಸ್ ಶೀಟನ್ನು ನೆನಪು ಮಾಡ್ಕೊಂಡು ನಾವು ಉತ್ತರವನ್ನು ಬರೀಬೇಕಾಗುತ್ತೆ. ಸೊ ಕ್ವಶನ್, ನೇಮ್ ದ ಮೇಜರ್ ಹೆಡ್ಸ್ ಅಂಡರ್ ದ ಫಾಲೋಯಿಂಗ್ ಐಟಮ್ಸ್ ವಿಲ್ ಬಿ ಪ್ರೆಸೆಂಟೆಡ್ ಇನ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಎ ಕಂಪನಿ. ಸೊ 5 ಐಟಮ್ ಕೊಟ್ಟಿರ್ತಾರೆ, ಅವರೇ ನಾವೇನು ಮಾಡಬೇಕು, ಸೊ ಯಾವುದು ಯಾವ ಹೆಡ್ಡಲ್ಲಿ ಬರುತ್ತೆ ಅಂತ ಹೇಳಿ ಸ್ಪೆಸಿಫೈ ಮಾಡಬೇಕು. ನೆಕ್ಸ್ಟ್ ಪ್ರಿಪೇರ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ವಿತ್ 5 ಇಮೇಜರಿ ಫಿಗರ್ಸ್. ಸೊ ಕಾಮನ್ ಸೈಜಿಗೆ ಸಂಬಂಧಪಟ್ಟಾಗ ನಾವೇನು ಮಾಡಬೇಕಾಗುತ್ತೆ, ಸೊ ಇಮ್ಯಾಜಿನೇಷನ್ ಮಾಡಿಕೊಂಡು ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಸಾಮಾನ್ಯವಾಗಿ ಮಿಡ್ ಟರ್ಮ್ ಎಕ್ಸಾಮ್ಗೆ ಎಕ್ಸ್ಪೆಕ್ಟೆಡ್ ಮಾಡುವಂಥ ಕ್ವಶನ್ ಆಗಿರ್ತವೆ. ಸೊ ಎಲ್ಲರೂ ನಾಳೆ ಯಾರು ಎಕ್ಸಾಮ್ ಬರೀತಿದ್ರಿ ಎಲ್ರಿಗೂ ಆಲ್ ದ ಬೆಸ್ಟ್, ಚೆನ್ನಾಗಿ ಎಕ್ಸಾಮ್ ಮಾಡಿ. ಸೊ ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ನವೀನ್ ಟ್ಯೂಟರ್ ಆಫ್ ಕಾಮರ್ಸ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನು ಒತ್ತೋರ ಜೊತೆ ಸದಾ ನೋಟಿಫಿಕೇಷನ್ ತೊಗೊಳ್ಳಿ. ಅದರ ಜೊತೆಗೆ ಹಳೆಯ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಲಾಗಿದೆ. ಸೊ ನಿಮಗೆ ಯಾವ ವಿಡಿಯೋ ಬೇಕೋ ಅದರ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಆ ವಿಡಿಯೋನ ನೋಡಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್, ಧನ್ಯವಾದ.